ಅಕ್ಷಯ ಕಾಲೇಜಿಗೆ ಬಂದಿದ್ದೇವೆ, ಅಂದರೆ ಫೆಸ್ಟಿಗೆ. 2 ಕಾಂಪಿಟೇಷನ್ ಆಯಿತು ಈಗಾಗಲೇ. ಒಂದು ಡ್ರಾಮಾ ಆಯಿತು, ಮತ್ತೊಂದು ಡ್ರಾಮಾ ಆ್ಯಕ್ಚುಲಿ ಭಾರಿ ಜಾಲಿ ಇತ್ತು. ಡ್ರಾಮಾ ಆ್ಯಕ್ಚುಲಿ ಭಾರಿ ಜಾಲಿ ಆಗಿದೆ. ನಮ್ಮೊಟ್ಟಿಗೆ ಅಕ್ಷಯ್ ಇದ್ದಾರೆ. ಅಕ್ಷಯ್ ಇವತ್ತು ಆ್ಯಕ್ಚುಲಿ ನಾವು ಇಲ್ಲಿ ಡ್ರಾಮಾ ಅಂದರೆ ಮೂವಿ ಸ್ಪೂಫ್ ಮಾಡಿದ್ವಿ. ಬೇರೆ ಬೇರೆ ಆ ಚಲನಚಿತ್ರಗಳ ಮೂವಿ ಸ್ಪೂಫನ್ನು ಮಾಡಿದರು. 10 ಟೀಮ್ ಇತ್ತು. ಅದರಲ್ಲಿ ನಮ್ಮದು ಬಾಹುಬಲಿ ಅಂತ ಒಂದು ಮೂವಿ ಸ್ಪೂಫ್ ಮಾಡಿದ್ದೇವೆ. ನಮ್ಮ ಯೂಟ್ಯೂಬ್ನ ಹೆಡ್ ಇದ್ದಾರಲ್ಲ ಕೀರ್ತನ್, ಅವರು ಕಟ್ಟಪ್ಪನ ರೋಲಲ್ಲಿ ಕಾಣಿಸ್ಕೊಂಡ್ರು. ನಾನು ಮುಖ್ಯವಾಗಿ ಕಾಲಕೇಯನ ರೋಲಲ್ಲಿ ಕಾಣಿಸ್ಕೊಂಡು ಒಟ್ಟು 5-6 ರೋಲ್ಗಳಿತ್ತು. ಸೊ ತುಂಬ ಚೆನ್ನಾಗಿ ಮಾಡಿದ್ದೇವೆ. ಪ್ರೈಸ್ ಬರ್ಬೋದು ಅಂತ ಹೇಳುವಂಥ ಒಂದು ನಮಗೆ ಇದು ಇದೆ. ಒಂದು ನಿಮಿಷ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಹಾಯ್, ಹಲೋ, ನಮಸ್ತೆ. ನಿಮ್ಮ ಹೆಸರು? ದೀಕ್ಷಿತ್. ನೀವು ಸಂದೀಪ್. ಓಕೆ, ನೀವು ಕೂಡ ಮೂವಿ ಸ್ಪೂಫ್ ಕಾಂಪಿಟೇಷನ್ಗೆ ಬಂದದ? ಹೌದು. ನಿಮ್ಮಲ್ಲಿ ಬೇರೆ ಯಾವುದೆಲ್ಲ ಕಾಂಪಿಟೇಷನ್ಗೆ ನೀವು ಜಾಯ್ನ್ ಆಗಿದ್ದೀರಿ? ನಿಮ್ಮೆಲ್ಲ ಫೈನಾನ್ಸ್. ಸರಿ, ಮೂವಿ ಸ್ಪೂಫಲ್ಲಿ ಯಾವ ಮೂವಿ ಮಾಡಿದ್ದೀರಿ ನೀವು? ವಿಕ್ರಮ್ ಮೂವಿ ಅತ್ಯಂತ ಇತ್ತೀಚೆಗೆ ಫೇಮಸ್ ಆದಂಥದ್ದು. ಸೊ ಪ್ರೈಸ್ ಬರ್ಬೋದು ಅಂತ ಹೇಳುವಂಥ ಒಂದು ಆಕಾಂಕ್ಷೆ ಇದೆಯಾ? ಗೊತ್ತಿಲ್ಲ. ನಿಮಗೆ ಖುಷಿ ಆಯಿತು ಅಂತ ಹೇಳುವಂಥ ಪಾರ್ಟಿಸಿಪೇಷನಲ್ಲಿ ಸಂತೋಷವನ್ನು ಪಟ್ಟಿದ್ದಾರೆ. ಸೊ ನಮ್ಮೊಟ್ಟಿಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. I would ask Mr. Rakshan TR, the convener Kritpa 2K23, with his introductory speech. Good morning, everyone. ಹೇಗಾಗ್ತದೆ ಫೆಸ್ಟ್? ಚೆಂದ ಆಗಿದೆ. ಹೋಗು ನೀನು ತೆಗಿಬೇಡ ಅಂತ. ಹಾಂ, ಹೇಳಿ ಈಗ ಹೇಳಿ. ಫಸ್ಟ್ ಟೈಮ್ ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಖುಷಿ ಆಯಿತು. ಎಂಥ ಕ್ಯಾರೆಕ್ಟರ್ ಮಾಡಿದ್ದು? ಬಾಹುಬಲಿ ಕ್ಯಾರೆಕ್ಟರ್ ಮಾಡಿದ್ವಿ ಈ ಸಲ. ಹೆಸರಿಗೆ ಬಾಹುಬಲಿ. ಮತ್ತೆಲ್ಲ ಇರ್ತೀವಿ. ಐಸ್ ಕ್ರೀಮ್ ಉಂಟು. ಸ್ಮಿತಾ ಮೋಹನ್ ಶೈನ್ ಅವರಿದ್ದಾರೆ. ಇವರು ಖ್ಯಾತ ರಂಗಭೂಮಿ ಹಾಗೂ ಚಲನಚಿತ್ರ ನಟಿ ಹಾಗೂ ಹೆಸರಾಂತ ಹಿನ್ನೆಲೆ ಗಾಯಕಿ. ಇವರಿಗೆ 2019ರಲ್ಲಿ ಸನ್ಮಾನ್ಯ ಪ್ರಶಸ್ತಿ ಬಂದದ್ದು. ರಾಜ್ಯ ಪ್ರಶಸ್ತಿ ಬರಲಿಕ್ಕಿತ್ತು. ರಾಜ್ಯ ಪ್ರಶಸ್ತಿ ವಂಚಿತನಾದ. ಹಾಗೆ ನಮ್ಮ ಜೊತೆ RJ ಆಶನ್ ಅವರಿದ್ದಾರೆ. RJ ಆಶನ್ ಅವರೇ, ಆಶಾ ಕಾರ್ಯಕರ್ತ. ಹೇಗುಂಟು ಕಾರ್ಯಕ್ರಮ? ಭಾರಿ ಚಂದ ಉಂಟು. ಆಯಿತು ನಮ್ಮದೊಂದು ಸ್ಕಿಟ್. ಈಗ ನನ್ನ ಮ್ಯಾಮ್ ಒಬ್ಬರು ಸಿಕ್ಕಿದ್ರು, ಭಾರಿ ಖುಷಿ ಆಯಿತು ಮಾತಾಡಿದೆ. ಭವ್ಯ ಮ್ಯಾಮ್. ಆ ಕಡೆ ಡೈಮಂಡ್ ಇದ್ದಾರೆ. ಡೈಮಂಡ್ ಅನ್ಕರಿ. ಡೈಮಂಡ್ ಹಸ್ಬೆಂಡ್ ಬಂದಿದ್ದಾರೆ. ಇಲ್ಲ ಇಲ್ಲಿದ್ದಾರೆ. ಹೇಗಾಯಿತು ಪ್ರೋಗ್ರಾಮ್? Hello brother, I have a wonderful Maggie. This is a product. See this friends, this one pen rupees is to 20 rupees, but this pen ಹೌದಾ, ತಗೊಂಡ್ರ ನೀವು? ನಾನು ನೋಡಿದೆ. ಅಂದರೆ ಈಗ ಇವತ್ತಿನ ಒಂದು ಕಾರ್ಯಕ್ರಮ ಉತ್ತಮವಾಗಿ ಸಾಗ್ತಾ ಉಂಟು. ಇದ್ರ ಬಗ್ಗೆ ನಿಮ್ಮೊಂದು ಅನಿಸಿಕೆ, ಈ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮದು ಅಕ್ಷಯ ಕಾಲೇಜ್ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ 2019ರಲ್ಲಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. 2019ರಿಂದ ವಿನೂತನವಾದಂತಹ ಉದ್ಯೋಗಕ್ಕೆ ಪೂರಕವಾಗಿರುವಂತಹ ವೃತ್ತಿಪರ ಕೋರ್ಸ್ಗಳಲ್ಲಿ ಹೆಚ್ಚಾಗಿರುವಂಥದ್ದು. ನಾವು ಅದೇ ರೀತಿ ಪಠ್ಯ ಚಟುವಟಿಕೆಗಳೊಡನೆ ಪಠ್ಯೇತರ ಚಟುವಟಿಕೆಗಳು ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ, ಸ್ಪೋರ್ಟ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ. ಸೊ ಈಗಾಗಲೇ ನಮ್ಮ ಕಾಲೇಜು ಹೆಚ್ಚಿನ ಸಾಧನೆಯನ್ನು ರಾಷ್ಟ್ರ ಮಟ್ಟದಲ್ಲಿಯೂ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ 3 ವರ್ಲ್ಡ್ ರೆಕಾರ್ಡನ್ನು ಮಾಡಿದ ಸ್ಟೂಡೆಂಟ್ಸ್, ಇಂಟರ್ನ್ಯಾಷನಲ್ ಚಾಂಪಿಯನ್ ಆದಂಥ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಪಡೆದವರು ಇದ್ದಾರೆ ಸ್ಟೂಡೆಂಟ್ಸ್. ಸೊ ಪಠ್ಯದೊಡನೆ ಪಠ್ಯೇತರ ಚಟುವಟಿಕೆಗಳು ಸಮಾನವಾಗಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೇವೆ. ಈಗ ಏನು ನಮ್ಮ ಕೋರ್ಸ್ಗಳಿಗೆ ರ್ಯಾಂಕ್ ಕೂಡ ಮೊದಲ ರ್ಯಾಂಕ್, ಪ್ರಥಮ ರ್ಯಾಂಕ್, ದ್ವಿತೀಯ ರ್ಯಾಂಕ್ ಹಾಗೆ ಬಂದಿದೆ ಕೂಡ. ಸೊ ಮೊದಲ ಬಾರಿಗೆ ಕೋವಿಡ್ನ ನಂತರದಲ್ಲಿ ನಮಗೆ ಇಲ್ಲಿ ಕಾಲೇಜ್ ಡೇ ಆಗಲಿ ಅಥವಾ ನಮ್ಮದು ಫ್ಯಾಷನ್ ಕಾಲೇಜ್ ಮೇಯ್ನ್ ಇದು ಮೊದಲು ಪುತ್ತೂರಲ್ಲಿ ಮೊದಲ ಪ್ರಾರಂಭ ಫ್ಯಾಷನ್ ಡಿಸೈನ್ ಕಾಲೇಜ್ ಆಗಿರೋದು.
ಇಲ್ಲಿ ಎಲ್ಲ 100% ಪ್ಲೇಸ್ಮೆಂಟ್ ಕೂಡ ಆಗಿದೆ. ಈ ರೀತಿ ಒಂದು ಎಲ್ಲೆಲ್ಲಿರುವಂಥ ಕಾಲೇಜಲ್ಲಿ ಫ್ಯಾಷನ್ ಶೋ ಮಾಡುವಂಥ ಅವಕಾಶ ನಮಗಿರಲಿಲ್ಲ. ಮೊದಲ ಬಾರಿಗೆ ಈ ವರ್ಷ ನಾವು ಫ್ಯಾಷನ್ ಶೋ ಮಾಡಿದ್ದೇವೆ. ಅದೇ ರೀತಿ ಕೃತ್ವ ಅಂಥೇಳಿ ವಿದ್ಯಾರ್ಥಿ ಸಂಘದ ವತಿಯಿಂದ ಎಲ್ಲ ಸೇರಿಬಿಟ್ಟು ಅಂತರ್ ಕಾಲೇಜು ಪದವಿ ಡಿಗ್ರಿ ಲೆವೆಲಲ್ಲಿ UG ಲೆವೆಲ್ಗೆ ಫೆಸ್ಟನ್ನು ಇವತ್ತು ಆರ್ಗನೈಸ್ ಮಾಡ್ತಿದ್ದೇವೆ. ಅಂದರೆ ಒಟ್ಟು ಎಷ್ಟು ಕಾಲೇಜ್ ಬಂದಿದೆ? ಒಟ್ಟು ಇವತ್ತು 33 ಕಾಲೇಜುಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಮೊದಲು ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದ ಕಾಲೇಜುಗಳು ಸೇರಿ ಸುಮಾರು 33 ಕಾಲೇಜಿನವರಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅಂದರೆ ಉಡುಪಿಯಿಂದೆಲ್ಲ ಬಂದಿದ್ದಾರೆ, ನಾವು ಮಾತಾಡಿದ್ವಿ. ಆಮೇಲೆ ಮಡಿಕೇರಿಯಿಂದ ಬಂದಿದ್ದಾರೆ. ಮಂಗಳೂರಿನ ಕಾಲೇಜುಗಳು ಹೈಯೆಸ್ಟ್ ಇದೆ. ಪುತ್ತೂರಿನಲ್ಲಿ ಆಲ್ಮೋಸ್ಟ್ ಯಾವ ಕಾಲೇಜ್ ಬಾಕಿ ಇಲ್ಲ ಅಂತ ಹೇಳ್ಬೋದು. ಹೌದು. ಗೌರ್ಮೆಂಟ್ ಕಾಲೇಜ್ ಅವರನ್ನು ನಾವು ಕೂಡ ಬರುವ ಹಾಗೆ ಮಾಡಿದ್ದೇವೆ. ಅವರಿಗೆ ಆ ಸ್ಪರ್ಧೆಗಳಿಗೆ ಸ್ವಲ್ಪ ಕೆಲವು ವಿಶೇಷವಾದ ಸ್ಪರ್ಧೆಗಳಿದ್ದಲ್ಲಿ ಕೆಲವು ಗೊತ್ತಿರುವುದಿಲ್ಲ. ನಾವು ಅವರಿಗೆ ಅದರ ಬಗ್ಗೆ ಅದು ಹೇಗೆ ಮಾಡ್ಬೋದು, ಅದು ಯಾವ ರೀತಿ ಮಾಡೋದು, ಅದರ ಬಗ್ಗೆ ನಮ್ಮ ಟೀಮೇ ಅವರಿಗೆ ಗೈಡ್ ಕೂಡ ಮಾಡಿದುಂಟು ತುಂಬ ಕಾಲೇಜುಗಳಿಗೆ. ಈ ರೀತಿ ಮಾಡ್ಕೊಳ್ಳೋದು, ಈ ರೀತಿ ಬನ್ನಿ ಇವೆಂಟಿಗೆ ಅಂತ ಹೇಳ್ಬಿಟ್ಟು ಇವತ್ತು ಹೆಚ್ಚಿನ ಕಾಲೇಜ್ ಬಂದಿದ್ದೇವೆ. ಹೈಯೆಸ್ಟ್ ಕಾಲೇಜಿನವರು ಯಾಕೆ ಬರಲಿಲ್ಲ ಅಂತ ಹೇಳಿದರೆ ಸುಮಾರು ಒಂದು 13 ಕಾಲೇಜುಗಳು ಇಂಟರ್ನಲ್ ಎಕ್ಸಾಮ್ಸ್ ಅಂತ ಕಾರಣದಿಂದ ಬರಲಿಲ್ಲ. ಬಿಟ್ಟರೆ ಬರುವ ವರ್ಷಕ್ಕೆ ನಾವು ಬೇರೆ ದಿವಸ ಎಲ್ಲರ ಹತ್ರ ಕೇಳಿ ಇದನ್ನು ಇವೆಂಟ್ ಮಾಡ್ತೇವೆ. ಒಂದು 50ಕ್ಕಿಂತ ಹೆಚ್ಚು ಕಾಲೇಜ್ ಬರೋ ಥರ ನಾವು ಖಂಡಿತ ಮಾಡ್ತೇವೆ ಅಂತ ಹೇಳ್ತೇವೆ. ಭಾಳ ಚೆನ್ನಾಗಾಗಿದೆ. ಇವಾಗ ಸಂಜೆ 4 ಗಂಟೆಗೆ ಸಮಾರಂಭ ಆಗ್ತದೆ. 5:30 ಗಂಟೆಯಿಂದ ಮತ್ತೆ ಉದ್ಘಾಟನಾ ಸಮಾರಂಭ ಆಗ್ತದೆ. ಫ್ಯಾಷನ್ ಶೋದು 6:30 ಗಂಟೆ ತನಕ ಅದು ಇರ್ತದೆ. 6:30ಯಿಂದ ರಾತ್ರಿ 9:30 ಗಂಟೆ ತನಕ ಫ್ಯಾಷನ್ ಶೋ ಇರ್ತಾರೆ. ಸುಮಾರು 86 ಜನ ಮಾಡೆಲ್ಸ್ ಇದ್ದಾರೆ. ಅಂದರೆ ಕಾಲೇಜ್ನವರೇ 86 ಜನ ಮಾಡೆಲ್ಸಲ್ಲಿ ಸುಮಾರು ಒಂದು 50ರಿಂದ 54 ಜನ ಸ್ಟೂಡೆಂಟ್ಸ್ ನಮ್ಮವರೇ ಮಾಡೆಲ್ಸ್ ಇದ್ದಾರೆ. ಉಳಿದವರು ಬೇರೆ ಬೇರೆ ಕಾಲೇಜಿಂದ ಅಥವಾ ಇದು ಮಾಡೆಲಿಂಗ್ ಫೀಲ್ಡ್ನವರು ಕೂಡ ಬರ್ತಾರೆ. ಅದೇ ರೀತಿ ಮಿಸ್ ಕರ್ನಾಟಕದವರು ಉದ್ಘಾಟನೆಗೆ ಬರ್ತಿದ್ದಾರೆ. ಆಮೇಲೆ ನಮ್ಮ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಫಿಲ್ಮ್ನ ಹೀರೋ ಮಿನಿಕ್ ಅವರು ಬರ್ತಿದ್ದಾರೆ. ಸೊ ಅವರೆಲ್ಲ ಬಂದುಬಿಟ್ಟು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ. ಬಹಳ ಚೆನ್ನಾಗಿ ಆ ಕಾರ್ಯಕ್ರಮ ನಡೀತದೆ. ಸುಮಾರು ಒಂದು 4:30 ಗಂಟೆ ತನಕ ನಡೀತಾರೆ. ಸೊ ಪಬ್ಲಿಕ್ಸ್ ಇಲ್ಲಿ ಸುತ್ತಮುತ್ತಲ ಪರಿಸರ ಕೂಡ ನಾವು ಹೋಗಿ ಸ್ಟೂಡೆಂಟ್ಸ್ಗಳ ಟೀಮ್ ಮಾಡ್ಕೊಂಡು ಹೋಗಿ ಸುಮಾರು ಒಂದು 1,000ಕ್ಕಿಂತ ಹೆಚ್ಚು ಮನೆಗಳಿಗೆ ರೀಚ್ ಆಗಿ ಇನ್ವೈಟ್ ಮಾಡಿದ್ದಾರೆ ಪ್ರೋಗ್ರಾಮ್ಗೆ. ಅವರೆಲ್ಲ ಖಂಡಿತವಾಗಿ ಬರ್ತೇವೆ ಹೇಳಿದ್ದಾರೆ. ಒಂದು 7 ಗಂಟೆಯಿಂದ ಆ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತಮುತ್ತಲ ನಮ್ಮ ಪರಿಸರದ ಜನರು ಬರುವ ನಿರೀಕ್ಷೆ ಇದೆ ನಮಗೆ. ಆಮೇಲೆ ನಾನು ಶನಿವಾರ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ನಡೀಲಿಕ್ಕಿದೆ. ಸಂಜೆ 4ರಿಂದ 9:30 ಗಂಟೆ ನಡೀಲಿಕ್ಕಿದೆ. ಅದು ಕೂಡ ಮರುದಿವಸ ಸಂಡೇ ಆಗಿರುವ ಕಾರಣ ಹೆಚ್ಚಿನ ಪಬ್ಲಿಕ್ಸ್ ಕೂಡ ಬರುವ ಸಾಧ್ಯತೆ ಇದೆ. ಸೊ ಆದ ಕಾರಣ ನಮಗೆ ಇವಾಗ ಸ್ವಲ್ಪ ಕಂಜೆಸ್ಟೆಡ್ ಆಗಿರೋದು ಹೊರಗಡೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಮಳೆ ಬೇರೆ ಇದೆ. ನಮ್ಮ ಕಾರ್ಯಕ್ರಮ ಆಗುವ ತನಕ ಮಳೆ ಆಗಲಿಕ್ಕಿಲ್ಲ ಅಂತೇಳಿ ಧೈರ್ಯ ಇದೆ ನಮಗೆ. ಓವರಾಲ್ ಪ್ರೋಗ್ರಾಮ್ ಎಲ್ಲರ ಎಫರ್ಟಿಂದ ಇದು ವಿದ್ಯಾರ್ಥಿಗಳು ಮಾಡಿರುವಂಥದ್ದು. ನಾವು ಹಿಂದೆ ನಿಂತ್ಕೊಂಡದ್ದು ಮಾತ್ರ. ಸೊ ಇದೆಲ್ಲ ಏನು ಕ್ರೆಡಿಟ್ಸ್ ಇದೆ ಅದೆಲ್ಲ ಕೂಡ ನಮ್ಮ ಸ್ಟೂಡೆಂಟ್ಸಿಗೆ ಫಸ್ಟ್ ಹೋಗ್ತಾರೆ. ಮತ್ತು ನಮ್ಮೆಲ್ಲ ಟೀಚರ್ಸು ಅದೆಲ್ಲ ಟೀಚರ್ಸ್ ಇಲ್ಲಿ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಆಗಿರುವ ಕಾರಣ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಜೋಶ್ ಇಲ್ಲಿರುವ ಎಲ್ಲ ಫ್ಯಾಕಲ್ಟಿಗಳಿಗಿದೆ. ಅದನ್ನು ನೀವು ಇಲ್ಲಿ ಒಬ್ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಪ್ರೋಗ್ರಾಮ್ ಎಲ್ಲ ಮುಗೀತು. ಈಗ ಕಾರ್ಯಕ್ರಮ ಎಲ್ಲ ಮುಗೀತು. ನೋಡಿ ನಮ್ಮ ಟೀಮ್ನವರು ಆಶಾ, ಅಕ್ಷಯ್, ಹಾಗೆ ಶಿವಪ್ರಿಯ, ನಮ್ಮ ಮೈನ್ ಮ್ಯೂಸಿಕ್, ಹಾಗೆ ನಮ್ಮ ಡೈಮಂಡ್. ಆ್ಯಕ್ಚುಲಿ ಇವರು ಆಗ ಬಾಹುಬಲಿ ಕ್ಯಾರೆಕ್ಟರ್ ಮಾಡಿದ್ದು. ಇದು ದೇವಕಿ, ಇವನು ನಮ್ಮ ರಾಜಮಾತೆ ಬರ್ತಿದ್ದಾರೆ, ಭೋಜಮಾತೆ ಬರ್ತಾರೆ ಈಗ. ಆ್ಯಕ್ಚುಲಿ ಎಲ್ಲರ ಪ್ರಯತ್ನದಿಂದ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದೇವೆ. ಸೊ ಇದಕ್ಕೆ ತುಂಬ ಜನ ಕಾರಣರಿದ್ದಾರೆ. ಕಾಲೇಜಿನಲ್ಲಿ ಆಗಿರ್ಬೋದು, ಹಾಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಸ್ಟಾಫ್ ಮೆಂಬರ್ಸಲ್ಲಿ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ಹಾಗೆ ನಾವು ಟೀಮ್ ಇವರೇ ಥ್ಯಾಂಕ್ಸ್. ಹಾಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್. ಇದು ಬಿಗಿನಿಂಗ್, ಇನ್ನು ಸವಾಲು ಬರ್ತಾರೆ. ಅದು ಅವ್ರು ಹೇಳಿದ್ರು. ಆ್ಯಕ್ಚುಲಿ ಇಷ್ಟೊತ್ತು ಲಾಗ್ ನೋಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್